ಧಾರವಾಡದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಹೆಚ್ಚಾಗ್ತಾ ಇದೆ. ಒತ್ತಡ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡುವಂತಿಲ್ಲ. ಇದು ಫೈನಾನ್ಸ್ ಕಂಪನಿಯವರಿಗೆ ಕೊಡುವಂತ ಎಚ್ಚರಿಕೆ. ದಬ್ಬಾಳಿಕೆ ತಡೆಯುವಂತೆ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದೇ ರೀತಿಯಾಗಿ ಮುಂದುವರಿದೆ ಕಾನೂನು ಕ್ರಮ ಆಗುತ್ತೆ ಅಂತ ಧಾರವಾಡದಲ್ಲಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಫೈನಾನ್ಸ್ ದೌರ್ಜನ್ಯಗಳು ಗಮನಕ್ಕೆ ಬಂದಿವೆ. ಪೊಲೀಸರಿಗೆ ಈಗಾಗಲೇ ತಾಕೀತು ಮಾಡಿದ್ದೇನೆ. ಹಾಗೆಯೇ ಗಂಭೀರವಾಗಿ ಇದನ್ನು ಪರಿಗಣಿಸ್ತೇವೆ. ಒತ್ತಡ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋದು ಕಂಡು ಬರ್ತಾ ಇದೆ. ರೌಡಿಗಳನ್ನು ಕಳುಹಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಫೈನಾನ್ಸ್ ಗ್ರೂಪ್ ಫೈನಾನ್ಸರ್ಗಳಿಗೆ ತಾಕೀತು ಮಾಡ್ತಾನೆ. ಇದು ಫೈನಾನ್ಸ್ನವರಿಗೆ ಕೊಡುವ ಎಚ್ಚರಿಕೆ ಎನ್ನುವುದಾಗಿ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಮಾಡುವೆ. ಅವರ ಜೊತೆಗೆ ಮೊದಲಿನಿಂದ ನನಗೆ ಪ್ರೀತಿ ವಿಶ್ವಾಸ ಇದೆ. ಶ್ರೀರಾಮುಲು ಅವರು ಬಂದರೆ ನಮಗೆ ಸ್ವಲ್ಪ ಶಕ್ತಿ ಬರುತ್ತೆ. ರಾಮುಲು ಸೇರ್ಪಡೆ ಬಗ್ಗೆ ಸಿಎಂ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಎಲ್ಲ ಶಾಸಕರು ಹಾಗೆಯೇ ಸಚಿವರ ಜೊತೆ ಮಾತನಾಡ್ತಾರೆ. ಬಂದರೆ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಅಲ್ಲಿನ ಎಲ್ಲ ಬಿಜೆಪಿ ಮುಖಂಡರ ಜೊತೆ ಪ್ರೀತಿ ವಿಶ್ವಾಸ ಇದೆ. ಬಹಳ ವರ್ಷಗಳಿಂದ ಆ ಪಕ್ಷ ರಾಮುಲು ಕಟ್ಟಿದ್ದಾರೆ. ಅವರದ್ದೇ ಆದಂಥ ವರ್ಚಸ್ಸು ಇದೆ. ಅಲ್ಲಿನ ಎಲ್ಲ ಶಾಸಕರು ಸಚಿವರ ಜೊತೆ ನಾನು ಮಾತನಾಡ್ತೀನಿ ಎನ್ನುವುದಾಗಿ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಶ್ರೀರಾಮುಲು ಹಾಗೆಯೇ ರೆಡ್ಡಿ ನಡುವೆ ನಡೀತಾ ಇರುವಂಥ ಜಟಾಪಟಿ. ಶ್ರೀರಾಮುಲು ಅವರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರನ್ನು ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಪಕ್ಷಕ್ಕೆ ಬಂದರೆ ಸ್ವಾಗತ, ಅವರಿಗೂ ನನಗೂ ಉತ್ತಮ ಬಾಂಧವ್ಯ ಹಾಗೆಯೇ ಸ್ನೇಹ ಇದೆ, ನಮಗೂ ಬಲ ಬರುತ್ತೆ. ಅವರು ಒಂದು ವೇಳೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೊಂಚ ಬಲ ಬರುತ್ತೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ನಾನು ಕೂಡ ಈ ಹಿಂದೆ ನೋಡಿದ್ದೇನೆ ಆ ಭಾಗದಲ್ಲಿ. ಯಾಕಂತ ಹೇಳಿದರೆ ಇಬ್ಬರು ಕೂಡ ಒಂದೇ ಭಾಗದವರು. ಹೀಗಾಗಿ ನನಗೂ ಕೂಡ ಅವರ ಶಕ್ತಿ ಏನು ಎನ್ನುವುದು ಗೊತ್ತಿದೆ. ಎಲ್ಲ ಶಾಸಕರ ಜೊತೆ ನಾನು ಚರ್ಚೆಯನ್ನು ಮಾಡ್ತೇನೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.